ಸಿನಿಮಾ ನೋಡುವಾಗ ನಿಮಗೆ ಸಾಧಾರಣ ಒಂದು ಸಿಂಪಲ್ ಸಿನಿಮಾ ರೀತಿ ತೋರಿಸ್ತಾರೆ. ಆದರೆ ಇದರ ಒಳಗಡೆ ಇರುವಂಥ ಆ ಒಂದು ಒನ್ ಸೈಡ್ ಲವಿನ ಪ್ರಾಬ್ಲಮ್ಸ್, ಆ ಒಂದು ನೋವು ನಿಮ್ಗಳಿಗೆ ಕಣ್ಣಲ್ಲಿ ನೀರು ತರಿಸುತ್ತದೆ. ಹಾಗೂ ಈ ಒಂದು ಸಿನಿಮಾದ ಕತೆ ಏನು, ಕತೆ ಒಳಗಡೆ ಹೇಗಿದೆ, ಈ ಒಂದು ಕತೆ ಸಿನಿಮಾ ನಿಜವಾಗ್ಲೂ ಒಂದು ಒನ್ ಸೈಡ್ ಲವ್ ಮಾಡಿದರೆ ಅಥವಾ ಲವ್ ಮಾಡಬೇಕಂತ ಅನ್ಕೊಂಡಿದ್ರೆ, ಆಲ್ರೆಡಿ ರಿಲೇಷನ್ಶಿಪ್ಲಿದ್ದರೆ ಮುಂದೆ ಬ್ರೇಕಪ್ ಆದಮೇಲೆ ಹೇಗೆ ಯಾವ ರೀತಿ ನೋವು ಆಗುತ್ತೆ ಅಂತ ನೀವು ಈ ಸಿನಿಮಾ ನೋಡಲೇಬೇಕಾಗುತ್ತದೆ. ಸೊ ಹಾಗೆ ಇಂದ ಯಮನ್ ಮುರಳಿ ಸಿನಿಮಾದ ಬಗ್ಗೆ ನಾನು ಇವತ್ತು ನಿಮಗೆ ಕನ್ನಡ ಭಾಷೆಯಲ್ಲಿ ಸಿನಿಮಾದ ಕಥೆಯೇನು, ಸಿನಿಮಾದಲ್ಲಿ ಬರುವಂಥ ಪಾತ್ರಗಳು ಮತ್ತು ಈ ಥರ ಒಂದು ಸ್ಕ್ರೀನ್ ಪ್ಲೇ ಕತೆ ಹೇಳುವಂಥ ರೀತಿ ಹೇಗಾಗಿದೆ, ಯಾವ ರೀತಿ ಇದೆ, ಇಷ್ಟ ಆಗುತ್ತಾ ಅಥವಾ ನೋಡೋಕ್ಕೆ ಕಷ್ಟ ಆಗುತ್ತಾ ಅಂತ ನಾನು ನಿಮಗೆ ಇವತ್ತಿನ ಒಂದು ಮೂವಿ ರಿವ್ಯೂ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಪರೋಕ್ಷವಾಗಿ ಹಾನೆಸ್ಟ್ ಆಗಿ ಈ ಒಂದು ಸಿನಿಮಾದ ಬಗ್ಗೆ ನಿಮಗೆ ರಿವ್ಯೂ ಮುಖಾಂತರ ಕನ್ನಡ ಭಾಷೆಯಲ್ಲಿ ಕೊಡುತ್ತಿದ್ದೇನೆ. ಸೊ ಕೊನೆ ತನಕ ನೋಡಿ, ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಹಾಗಾದರೆ ಈ ಒಂದು ಸಿನಿಮಾದ ಪ್ರಮುಖವಾಗಿ ಕತೆ ಕಡೆ ನೋಡೋಣ ಬನ್ನಿ. ಈ ಒಂದು ಸಿನಿಮಾದ ಕತೆ ಸ್ಟಾರ್ಟ್ ಆಗುತ್ತದೆ. ಇದರಲ್ಲಿ ನಮ್ಮ ಸಿನಿಮಾದ ಹೀರೋ ಅಂದರೆ ಮುರಳಿ ಅವರೊಬ್ಬ ಸ್ಕೂಲಲ್ಲಿ ಒಳ್ಳೆ ಬೆಸ್ಟ್ ಸ್ಟೂಡೆಂಟ್ ಆಗಿರ್ತಾನೆ. ತಾನು ತನ್ನ ಫ್ರೆಂಡ್ಸು ಮನೆ ಓದು ಇಷ್ಟೇ ಅವನ ಒಂದು ಡೈಲಿ ರೊಟೀನ್ ಆಗಿರುತ್ತದೆ. ಆದರೆ ಅಂಥ ಒಂದು ಸಮಯದಲ್ಲಿ ಅವನ ಕಣ್ಣಿಗೆ ಒಬ್ಬಳು ಹುಡುಗಿ ಬೀಳುತ್ತಾಳೆ. ಬಿದ್ದ ತಕ್ಷಣ ನಮ್ಮ ಮುರಳಿ ಅವಳನ್ನು ನೋಡಿದ ಮೇಲೇ ಅವನಿಗೆ ಫಸ್ಟ್ ಲವ್ ಅಂದರೆ ಫಸ್ಟ್ ಕ್ರಶ್ ಅವನ ಮನಸ್ಸಲ್ಲಿ ಹುಟ್ಟುತ್ತದೆ. ಹೇಗಾದರೂ ಇವಳನ್ನು ಲವ್ ಮಾಡಬೇಕಂತ ಯೋಚನೆ ಮಾಡ್ತಾನೆ. ಅವಳಿಗೂ ಕೂಡ ಸ್ವಲ್ಪ ಇಷ್ಟ ಇರುತ್ತದೆ. ಅಂದರೆ ಅವಳು ಇವನು ನೋಡುವಾಗ ಒಂದು ಸ್ಮೈಲ್ ಮಾಡೋದು, ಆ ಒಂದು ಕದ್ದು ನೋಡುವಂಥ ನೋಟ, ಅವಳು ಮಾತನಾಡುವಂಥ ರೀತಿ ತುಂಬ ಚೆನ್ನಾಗಿ ಇರುತ್ತದೆ ಆದರೆ ಸ್ಟಾರ್ಟಿಂಗಲ್ಲಿ. ಆದರೆ ಈ ಒಂದು ವಿಷಯ ಗೊತ್ತಾದ ಮೇಲೆ ನಮ್ಮ ಸಿನಿಮಾ ಹೀರೋ ಅಂದರೆ ಮುರಳಿ ತುಂಬಾನೇ ಲವ್ ಅಲ್ಲಿ ಕೂಡ ಬೀಳ್ತಾನೆ. ಅದೇ ಸಮಯದಲ್ಲಿ ನಮ್ಮ ಹೀರೋಗೆ ಸ್ವಲ್ಪ ಸಮಯದ ನಂತರ ಗೊತ್ತಾಗುತ್ತದೆ ಇವಳು ಅವನನ್ನು ಲವ್ ಮಾಡಿಲ್ಲ ಅಂತ, ಜಸ್ಟ್ ಫ್ರೆಂಡ್ ರೀತಿ ಮಾತ್ರನೇ ಟ್ರೀಟ್ ಮಾಡುತ್ತಿದ್ದಾಳೆ. ಆದರೆ ಮುರಳಿಗೆ ಸ್ವಲ್ಪ ಸಮಯದ ನಂತರ ಮತ್ತೆ ಒಂದಿಷ್ಟು ನೋವು ಆಗುತ್ತೆ. ಆದರೆ ಅದೇ ಒಂದು ನೋವಿನಿಂದ ಪ್ರತಿ ಸಲ ಪ್ರಯತ್ನ ಮಾಡ್ತಾನೆ ಅವಳಿಗೆ ಇವನ ಪ್ರೀತಿ ಅರ್ಥ ಮಾಡಿಸೋಕೆ. ಆದ್ರೂ ಅವಳು ಪದೇ ಪದೇ ಪ್ರತಿ ಸಲ ಇವನು ಪ್ರಪೋಸ್ ಮಾಡಿದಾಗಲೂ ಅವಳು ಮಾಡೋದು ಒಂದೇ ರಿಜೆಕ್ಟ್. ಏಕೆಂದರೆ ಆಲ್ರೆಡಿ ಅವಳು ಫ್ಯೂಚರ್ ಯಾವ ರೀತಿ ಇರಬೇಕು, ಫ್ಯೂಚರಲ್ಲಿ ನಾವು ಯಾವ ಜಾಬ್ ಮಾಡಬೇಕು, ಹೇಗೆ ಸೆಟ್ಲ್ ಆಗ್ಬೇಕಂತಾನೆ ಅವಳೇ ಒಂದು ಬೇರೆ ಟ್ರ್ಯಾಕಲ್ಲಿ ಹೋಗ್ತಿರ್ತಾಳೆ. ಆದರೆ ಇವನು ನಮ್ಮ ಸಿನಿಮಾದ ಹೀರೋ ಮುರಳಿ ಅವಳಿಗೋಸ್ಕರ ತನ್ನ ಸ್ಕೂಲ್ ಲೈಫೇ ಕಂಪ್ಲೀಟ್ ಆಗಿ ಹಾಳು ಮಾಡಿಕೊಂಡು ಡಿಪ್ರೆಷನ್ಗೆ ಕೂಡ ಹೋಗ್ತಾನೆ. ಆದರೆ ಈ ಒಂದು ಸೀನ್ ಬಂದಾಗ ಸಿನಿಮಾ ನೋಡುವಂಥ ಆಡಿಯನ್ಸ್ಗಳಿಗೆ ಸಖತ್ತಾಗಿ ಕನೆಕ್ಟ್ ಕೂಡ ಆಗುತ್ತದೆ. ಆಗ ಈ ಸಿನಿಮಾದಲ್ಲಿ ಮತ್ತೊಂದಿಷ್ಟು ಸ್ಕೂಲ್ ಎಂಡ್ ಆದಮೇಲೆ ಮುಂದಿನ ಹಂತ ಕಾಲೇಜಲ್ಲಿ ಬಂದಾಗ ನಮ್ಮ ಮುರಳಿಗೆ ಹೊಸ ಲೈಫ್ ಸ್ಟಾರ್ಟ್ ಆಗುತ್ತದೆ. ಆದರೆ ಹೊಸ ಫ್ರೆಂಡ್ಸ್ ಪರಿಚಯ ಆಗ್ತಾರೆ. ಅವನ ಜೊತೆಗೆ ಹೊಸ ಫ್ರೆಂಡ್ಸ್ ಮಾಡುವಂಥ ಕಾಮಿಡಿ, ಹೊಸ ಒಂದು ಪ್ರಪಂಚನೇ ಅವನ ಜೊತೆ ಇರುತ್ತೆ. ಬಟ್ ಆದರೆ ನಮ್ಮ ಹೀರೋ ಒಬ್ಬ ಮುರಳಿ ಮನಸ್ಸಲ್ಲಿನೇ ಆ ಒಬ್ಬ ಹೈಸ್ಕೂಲ್ ಅಥವಾ ಸ್ಕೂಲ್ ಲೈಫಲ್ಲಿ ಆಗಿರುವಂಥ ಫಸ್ಟ್ ಲವ್, ಫಸ್ಟ್ ಕ್ರಶ್ ಯಾವತ್ತೂ ಮರೆಯೋಕ್ಕಾಗಲ್ಲ. ಪ್ರತಿ ದಿನ ಅವಳದೇ ನೆನಪು, ಅವಳು ನೆನಪು ಪ್ರತಿ ಜನ ಕಾಡಿ ಅವನು ತುಂಬಾನೇ ಸೋತಿರ್ತಾನೆ ಜೀವನದಲ್ಲಿ. ಆದರೆ ನಮ್ಮ ಹೀರೋಯಿನ್ ಅವರು ಕೂಡ ಆಲ್ರೆಡಿ ಸ್ಕೂಲ್ ಲೈಫ್ ಎಂಡ್ ಆದಮೇಲೆ ಆ ಒಂದು ಫ್ರೆಂಡ್ಶಿಪ್ ಅಥವಾ ಆ ಲವ್ ಎಲ್ಲ ಮರೆತು ಅವಳು ಕೂಡ ಬೇರೆ ಕಾಲೇಜ್ಗೆ ಹೋಗಿ ಹೊಸ ಜಗತ್ತು ಅಥವಾ ಹೊಸ ಜನಗಳ ಜೊತೆಗೆ ಬೆರೆತು ಆಲ್ರೆಡಿ ಅವಳು ಮೂವ್ ಆನ್ ಕೂಡ ಆಗಿರ್ತಾಳೆ. ಬಟ್ ನಮ್ಮ ಹೀರೋ ಕೂಡ ಪದೇ ಅವಳು ನೆನಪು ಮಾಡಿಕೊಂಡು ಅವಳಿಗೆ ಹೇಗಾದರೂ ಮತ್ತೊಂದ್ಸಲ ಟ್ರೈ ಮಾಡ್ತಾನೆ ಪ್ರೀತಿ ಒಪ್ಸೋಕೆ. ಬಟ್ ಆದರೂ ಅವಳು ಪದೇ ಮಾಡೋದೇ ಒಂದೇ ರಿಜೆಕ್ನೇಷನ್. ಆಗ ತುಂಬಾನೇ ಎಮೋಷ್ನಲ್ ಆಗ್ತಾನೆ ನಮ್ಮ ಸಿನಿಮಾದ ಹೀರೋ. ಆಗ ಕಂಪ್ಲೀಟ್ ಬ್ರೇಕ್ ಆಗಿ ಡಿಪ್ರೆಷನ್ಗೆ ಹೋಗಿ ಸ್ವಲ್ಪ ದಿನ ಕಾಲೇಜ್ಗೆ ಹೋಗಲ್ಲ, ಫ್ರೆಂಡ್ಸ್ ಜೊತೆಗೆ ಪಾರ್ಟಿ ಮಾಡಲ್ಲ, ಏನು ಕೂಡ ಮಾಡಲ್ಲ, ಒಬ್ಬನೇ ಸೈಲೆಂಟ್ ಆಗಿ ಇರೋದು ಮಾಡ್ತಾನೆ. ಈ ಒಂದು ವಿಷಯ ಫ್ರೆಂಡ್ಸ್ ಅವರು ಅಬ್ಸರ್ವ್ ಮಾಡ್ತಾರೆ. ಅಂದರೆ ಫ್ರೆಂಡ್ಸ್ ಗೆಳೆಯರು ಎಲ್ಲ ಕೂಡ ಅವನು ಮಾಡುವಂಥ ರೀತಿ ನಡವಳಿಕೆ ಎಲ್ಲ ಅವನು ಗಮನವಿಟ್ಟು ನೋಡಿಕೊಂಡು ಕಂಪ್ಲೀಟ್ ಆಗಿ ಅವನಿಗೆ ಒಂದಿಷ್ಟು ಮೋಟಿವೇಶನ್ ಕೊಡ್ತಾರೆ. ಅದನ್ನು ಸ್ಕೂಲ್ ಲೈಫಲ್ಲಿ ಆಗಿರೋಂಥ ಲವ್ ಅಲ್ಲಿಗೆ ಮುಗೀತು. ಜಸ್ಟ್ ಆ ಒಂದು ಏಜಲ್ಲಿ ಕ್ರಶ್ ಅಟ್ರಾಕ್ಷನ್ ಆಗೋದು ಸಹಜ ಅಂತ ಈ ರೀತಿ ಸ್ವಲ್ಪ ಮೋಟಿವೇಟ್ ಕೂಡ ಮಾಡ್ತಾರೆ. ಆಗ ನಮ್ಮ ಹೀರೋ ಮುರಳಿ ಲೈಫ್ ಸ್ವಲ್ಪ ಚೇಂಜ್ ಆಗುತ್ತದೆ. ಕಾರಣ ಅವರು ಆಲ್ರೆಡಿ ಮೋಟಿವೇಶನ್ ಮಾಡಿರ್ತಾರೆ. ಆವಾಗ ನಮ್ಮ ಲೈಫಲ್ಲಿ ಏನಾದರೂ ನಾವು ಸಾಧನೆ ಮಾಡಿದ ಮೇಲೇ ಅವಳಿಗೆ ಪ್ರಪೋಸ್ ಮಾಡಿದರೆ ಒಪ್ಕೋತಾಳ ಅಂತ
ಇವನಿಗೆ ಡೌಟ್ ಶುರು ಆಗುತ್ತದೆ. ಸೊ ಆ ಒಂದು ಡೌಟ್ ಕ್ಲಾರಿಟಿ ಸಿಗ್ಬೇಕಂದ್ರೆ ಏನಾದ್ರೂ ಲೈಫಲ್ಲಿ ಸಾಧನೆ ಅಚೀವ್ಮೆಂಟ್ ಕಡೆ ನಾವು ಗಮನ ಹರಿಸಬೇಕಾಗುತ್ತದೆ. ಈ ಒಂದು ವಿಷಯ ತಿಳ್ಕೊಂಡ ಮೇಲೆ ನಮ್ಮ ಹೀರೋ ಅಂದ್ರೆ ಮುರಳಿ ತುಂಬಾನೇ ಪ್ರೊಫೆಷನಲ್ ಆಗಿ ಸ್ಟಡಿ ಮಾಡೋದಾಗ್ಬೋದು, ಗೋಲ್ ಇಟ್ಕೊಳ್ಳೋದು, ಗುರಿಗೋಸ್ಕರ ಸತತವಾಗಿ ಹಗಲು ರಾತ್ರಿ ಪ್ರಯತ್ನ ಮಾಡೋದು, ಓದೋದು, ಮತ್ತೆ ಬೇರೆ ಬೇರೆ ಕಡೆ ಪಾರ್ಟ್ ಟೈಮ್ ಕೆಲಸ ಮಾಡಿ ಅವನು ಕೂಡ ಆಲ್ಮೋಸ್ಟ್ ಮೂವ್ ಆನ್ ಕೂಡ ಆಗಿರ್ತಾನೆ ಅವಳು ಮರೆತು. ಆದ್ರೆ ಇಂಥ ಒಂದು ಸಮಯದಲ್ಲಿ ಮತ್ತೆ ಅವನ ಲೈಫಿಗೆ ಮತ್ತೊಬ್ಬಳು ಬೇರೆ ಹುಡುಗಿ ಕೂಡ ಎಂಟ್ರಿ ಕೊಡ್ತಾಳೆ. ಆದ್ರೆ ಈ ಸಲ ನಮ್ಮ ಹೀರೋ ಅಂದ್ರೆ ಮುರಳಿ ತುಂಬಾನೇ ಮೆಚ್ಯೂರ್ ಆಗಿ ಕೂಡ ಇರ್ತಾನೆ. ಯಾಕಂದ್ರೆ ಆಲ್ರೆಡಿ ಲೈಫಲ್ಲಿ ಆ ಒಂದು ಇನ್ಸಿಡೆಂಟ್ ಆಯ್ತು, ಪಾಸ್ಟ್ ಅಲ್ಲಿ ಫ್ಯೂಚರ್ ಅಲ್ಲಿ ಏನಾಗಬೇಕು, ಯಾವ ರೀತಿ ಬದುಕಬೇಕು, ಹೇಗೆ ಲೈಫ್ ಲೀಡ್ ಮಾಡ್ಬೇಕಂತ ಆಲ್ರೆಡಿ ಇವನು ಯೋಚನೆ ಮಾಡಿ ಕೂಡ ಇವನು ಕೂಡ ಇವಂದು ಒಂದು ಬೇರೆ ಟ್ರ್ಯಾಕ್ ಅಲ್ಲಿ ಇವನು ಹೋಗ್ತಿರ್ತಾನೆ. ಆದ್ರೆ ಹೊಸ ಹುಡುಗಿ ಬಂದ ಮೇಲೆ ಮತ್ತೆ ಏನಾದ್ರು ನಾವು ಲವ್ ಅಂತ ಟೈಮ್ ವೇಸ್ಟ್ ಮಾಡಿದ್ರೆ ಫ್ಯೂಚರ್ ತುಂಬಾನೇ ನೋವು ಕಷ್ಟ ಪಡ್ಕೊಂಡು ಜೀವನ ಸಾಗಿಸ್ಬೇಕಾಗುತ್ತದೆ. ಆದ್ರೆ ಈ ಸಲ ಕೇರ್ಫುಲ್ ಆಗಿ ಅವಳು ಲವ್ ಮಾಡ್ತಾಳೆ. ಹೊಸ ಹುಡುಗಿ ಬಂದ್ಮೇಲೆ ಇವನ್ ಜೊತೆಗೆ ಫ್ರೆಂಡ್ಸ್ ರೀತಿಯಾಗಿ ಒಳ್ಳೆ ಒಂದು ಕೇರ್ ಮಾಡ್ತಾಳೆ. ಬಟ್ ಇವ್ನಿಗೆ ಗೊತ್ತಾಗುತ್ತೆ ಲವ್ ಯಾವ ರೀತಿ ಮಾಡ್ತಾರೆ, ಲವ್ ನಲ್ಲಿ ಯಾವ ರೀತಿ ಕೇರಿಂಗ್ ಇರುತ್ತೆ ಅಂತ. ಬಟ್ ಆದ್ರೆ ಇವನು ಆ ಒಂದು ಲವ್ ಕೂಡ ಬ್ರೇಕಪ್ ಮಾಡ್ಕೊಂಡು ಅಲ್ಲಿಗೆ ಎಂಡ್ ಮಾಡ್ತಾನೆ. ಜಸ್ಟ್ ಅವಳು ಫ್ರೆಂಡ್ ಆಗಿದ್ರೆ ಮಾತ್ರ ನನ್ನ ಜೊತೆ ಇರು, ಲವ್ ಅಂತ ಬಂದ್ರೆ ಬೇಡ ಅಂತ ಕಂಪ್ಲೀಟ್ ಆಗಿ ಅಲ್ಲಿ ಅವನಿಗೆ ಕ್ಲಾರಿಟಿ ಇವನು ಅವಳಿಗೆ ಕೊಡ್ತಾನೆ. ಬಟ್ ಆದ್ರೆ ಇವಂಗೂ ಕೂಡ ಅವಳ ಮೇಲೆ ಲವ್ ಇರುತ್ತೆ. ಬಟ್ ಫ್ಯೂಚರ್ಗೋಸ್ಕರ ಸ್ಟಾಪ್ ಮಾಡ್ತಾನೆ. ಆಗ ಓನ್ಲಿ ಇಂಪಾರ್ಟೆಂಟ್ ಮನಿ ಅಥವಾ ಸೆಲ್ಫ್ ರೆಸ್ಪೆಕ್ಟ್ ಮತ್ತು ಪಾಸ್ಟ್ ಅಲ್ಲಿ ಆಗಿರುವಂತಹ ಆ ಒಂದು ಲವ್ ಕಂಪ್ಲೀಟ್ ಆಗಿ ಮರಿಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶವಾಗಿರುತ್ತದೆ. ಸೊ ಆಗ ಈ ಸಿನಿಮಾ ಇನ್ನೊಂದು ನೋಡುವಂತ ಆಡಿಯನ್ಸ್ಗೆ ಇನ್ನೂ ಸ್ವಲ್ಪ ಹತ್ತಿರದಿಂದ ಕನೆಕ್ಟ್ ಆಗುತ್ತದೆ. ಯಾಕಂದ್ರೆ ಒಂದು ಲವ್ ಬ್ರೇಕಪ್ ಆದ್ಮೇಲೆ ಯುವಕರು ಡಿಪ್ರೆಷನ್ ಹೋಗಿ ಅದೇ ಒಂದು ಯೋಚನೆಯಲ್ಲಿ ಕೂತು ಕೊರಗಿ ಡ್ರಿಂಕ್ಸ್ ಮಾಡಿ ಸುಮ್ಮನೆ ತಮ್ಮ ಹೆಲ್ತ್ ತಾವೇ ಹಾಳು ಮಾಡ್ಕೋತಾರೆ. ಬಟ್ ಆ ಒಂದು ಲವ್ ಬಿಟ್ಟು ಬೇರೆ ಲೈಫಲ್ಲಿ ಹೇಗೆ ಸಾಧನೆ ಮಾಡಿದ ಮೇಲೆ ಯಾರೆಲ್ಲ ಸಿಗ್ತಾರೆ ಅಂತ ನೀವು ಈ ಸಿನಿಮಾ ನೋಡಿ ತಿಳಿದುಕೊಳ್ಳಬೇಕು. ಹಾಗೆ ಫೈನಲಿ ನಮ್ಮ ಹೀರೋ ಕೂಡ ಆ ಒಂದು ಲೈಫ್ ಅನ್ನು ಮರೆತು ಮೂವ್ ಆನ್ ಆಗಿ ಒಂದು ಸ್ವಲ್ಪ ಸಾಧನೆ ಕಡೆ ಹೆಜ್ಜೆ ಇಡ್ತಾನೆ. ಆದ್ರೆ ಸಿಂಪಲ್ ಅನ್ಸುತ್ತೆ, ಬಟ್ ಸಿನಿಮಾದಲ್ಲಿ ಆ ಒಂದು ನೋವು, ಲವ್ ಬ್ರೇಕಪ್ ಆದ್ಮೇಲೆ ಬರುವಂತ ಪ್ರಾಬ್ಲಮ್ಸ್, ಲೈಫ್ ಅಲ್ಲಿ ಸೋತ್ ಮೇಲೆ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಅವರು ನೋಡುವಂತ ದೃಷ್ಟಿನೇ ಬೇರೆ ರೀತಿಯಲ್ಲಿ ಹೋಗುತ್ತದೆ. ಆದ್ರೂ ಚೆನ್ನಾಗಿ ತೋರಿಸಿದ್ದಾರೆ. ಯಾಕಂದ್ರೆ ಪದೇ ಅವನು ಪ್ರಪೋಸ್ ಮಾಡಿದಾಗ ಅವಳು ರಿಜೆಕ್ಟ್ ಮಾಡಿದಾಗ ಈ ನಮ್ಮ ಹೀರೋ ಕಣ್ಣೀರ್ ಹಾಕುವಂತ ದೃಶ್ಯ, ಎಮೋಷನಲ್ ಸೀನ್ ಬಂದಾಗ ಈ ಸಿನಿಮಾದಲ್ಲಿ ಅದೇ ಒಂದು ಪ್ಲಸ್ ಪಾಯಿಂಟ್ ಆಗಿ ಒಂದು ಬಲವಾಗಿ ನಿಂತಿದೆ. ಯಾಕಂದ್ರೆ ಸಿನಿಮಾದಲ್ಲಿ ಕತೆ ಕೂಡ ಮುಖ್ಯವಾಗುತ್ತೆ, ಕಥೆಯಲ್ಲಿ ಬರುವಂತ ಸೀನ್ಗಳು ಮುಖ್ಯವಾಗುತ್ತದೆ, ಅದನ್ನು ತೋರಿಸುವಂತ ರೀತಿ ಕೂಡ ಮುಖ್ಯವಾಗುತ್ತೆ. ಇವೆಲ್ಲವೂ ಕೂಡ ಸಖತ್ತಾಗಿನೇ ವರ್ಕ್ ಆಗಿದೆ. ಬಟ್ ಸಿನಿಮಾ ನೋಡುವಾಗ ಸ್ವಲ್ಪ ಸ್ಲೋ ಅಂತ ಅನಿಸುತ್ತೆ. ಬಟ್ ಆದ್ರೆ ಕಂಪ್ಲೀಟ್ ಆಗಿ ನೀವು ಕ್ಲೈಮ್ಯಾಕ್ಸ್ ವರ್ಗು ನೋಡಿದ್ರೆ ನಿಮ್ಮಲ್ಲಿ ಒಂದಿಷ್ಟು ಪ್ರಶ್ನೆಗಳು ಹುಟ್ಟುತ್ತವೆ ಮನಸ್ಸಲ್ಲಿ. ಆ ಒಂದು ಪ್ರಶ್ನೆಗಳಿಗೆ ಸ್ವತಃ ನೀವೇ ಯೋಚನೆ ಮಾಡಿನೇ ಉತ್ತರ ಹುಡುಕಿಕೊಳ್ಳಬೇಕಾಗುತ್ತದೆ. ಸೊ ಹಾಗೆ ಈ ಒಂದು ಸಿನಿಮಾದ ಫೈನಲ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಒಂದು ಮೆಸೇಜಿಂಗ್ ಏನಂದ್ರೆ, ಒನ್ ಸೈಡ್ ಲವ್ ಚೆನ್ನಾಗಿರುತ್ತೆ ಸ್ಟಾರ್ಟಿಂಗ್ ಅಲ್ಲಿ, ಬಟ್ ಅವಳು ಆ ವ್ಯಕ್ತಿ ಪ್ರಪೋಸ್ ಮಾಡಿದಾಗ ಅವಳು ರಿಜೆಕ್ಟ್ ಮಾಡಿದ ಮೇಲೆ ಬರುವಂತ ಪೇನ್ ಇದೆಲ್ಲ ತುಂಬಾ ಆ ಒಂದು ನೋವು, ಹಾರ್ಟ್ ಬ್ರೇಕ್ ಸೀನ್ಗಳು ಬಂದಾಗ ತುಂಬಾ ಚೆನ್ನಾಗಿನೇ ಅರ್ಥ ಆಗುತ್ತೆ ಆ ಒಂದು ನೋವು ಏನಂತ. ಸೊ ಒಂದು ಏಜ್ ಅಲ್ಲಿ ಲವ್ ಅಂಡ್ ಅಟ್ರಾಕ್ಷನ್ ಕ್ರಶ್ ಆಗೋದು ಸಹಜ. ಬಟ್ ಅದೇ ದೊಡ್ಡದು, ಅದೇ ಬೇಕಂತ ನಾವು ಇಟ್ಕೊಂಡು ಕೂತ್ರೆ ಲೈಫಲ್ಲಿ ತುಂಬಾನೇ ಹಿಂದೆ ಉಳಿತೀವಿ, ಸೋಲ್ತೀವಿ ಕೂಡ ಅನ್ನೋದು ಸಿನಿಮಾದಲ್ಲಿ ಒಂದು ಮೆಸೇಜಿಂಗ್ ಮುಖಾಂತರ ತೋರಿಸಿ ಕೊಟ್ಟಿದ್ದಾರೆ. ಸೊ ಇದು ಆಗಿತ್ತು ಇಂದ ಮುರಳಿ ಸಿನಿಮಾದ ಒಂದು ಕನ್ನಡ ಡಬ್ಬಿಂಗ್ ಮೂವಿ ರಿವ್ಯೂ ವಿಡಿಯೋ. ಕಂಟೆಂಟ್ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಒಂದು ರಿವ್ಯೂ ದೊಂದಿಗೆ. ಕಾಯ್ತಾರಿ. ನಮಸ್ಕಾರ ಸ್ನೇಹಿತರೆ.